ವೀಕ್ಷಕರೇ ನಮಸ್ಕಾರ. ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ದನಗಳ ಜಾತ್ರೆ ತಲಕಾಯಲ ಬೆಟ್ಟ ಜಾತ್ರೆ. ಇದು ಬಹಳ ಪುರಾಣ ಪ್ರಸಿದ್ಧವಾದ ಜಾತ್ರೆ. ಇಲ್ಲಿ ಬಹಳ ಹೆಸರುವಾಸಿಯಾದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ. ಸೊ ಆ ಜಾತ್ರೆಯ ಪ್ರಯುಕ್ತ ಇಲ್ಲಿ ದನಗಳ ಜಾತ್ರೆ ಕೂಡ ನಡೀತದೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಇಲ್ಲಿ ರೈತರು ಬರ್ತಾರೆ, ಬಹಳ ಸಂಭ್ರಮದಿಂದ ಪಾಲ್ಗೊಳ್ತಾರೆ. ಇದು ಹೆಚ್ಚು ಆಡಂಬರ ಇಲ್ಲೇ ನಡೆಯುವಂಥ ಜಾತ್ರೆ. ಹೆಚ್ಚು ಹದ್ದೂರಿತನ ಇರಲ್ಲ, ಆಡಂಬರ ಇರಲ್ಲ. ನಿಜವಾದ ರೈತಾಪಿ ಜನರು ಇಲ್ಲಿ ಬರ್ತಾರೆ. ಈಗಾಗಲೇ ಮುಕ್ಕಾಲು ಭಾಗ ಜಾತ್ರೆ ತುಂಬಿದೆ. ಇವತ್ತು ಆಲ್ಮೋಸ್ಟ್ ಫುಲ್ ಆಗುತ್ತೆ. ಸೊ ಬರೋರಿದ್ರೆ ನಾಳೆ ನಾಡದ್ರಲ್ಲಿ ಬಂದ್ಬಿಡಿ. ಮಂಗಳವಾರ ಬುಧವಾರ ಬಂದರೆ ನಿಮಗೆ ಫುಲ್ ಜಾತ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ಶಿಡ್ಲಘಟ್ಟ ತಾಲೂಕಲ್ಲಿ ಬರುತ್ತೆ. ನೀವು ಜಾತ್ರೆ ಬರೋರಿದ್ರೆ ಚಿಕ್ಕಬಳ್ಳಾಪುರ ಬಂದ್ಬಿಡಿ. ಅಲ್ಲಿಂದ ಡೈರೆಕ್ಟ್ ಜಾತ್ರೆಗೆ ಬಸ್ಸುಗಳು ಸಿಗುತ್ತೆ ನಿಮಗೆ. ಅಥವಾ ಬಾಗೇಪಲ್ಲಿಯಿಂದ ಬಂದರೂ ಸಿಗುತ್ತೆ, ಶಿಡ್ಲಘಟ್ಟ ಬಂದರೂ ಸಿಗುತ್ತೆ. ಆಮೇಲೆ ಡೌಟ್ ಇದ್ರೆ ದಿಬ್ಬೂರಹಳ್ಳಿ ಅಂತ ಬರುತ್ತೆ, ದಿಬ್ಬೂರಹಳ್ಳಿಗೆ ಬಂದ್ಬಿಡಿ. ಸೊ ಅಲ್ಲಿಂದ ನಿಮಗೆ ಆಟೋಗಳು ಕಂಟಿನ್ಯೂಸ್ ಸಿಗುತ್ತೆ. ದಿಬ್ಬೂರಹಳ್ಳಿಯಿಂದ ಒಂದು 4-5 ಕಿಲೋಮೀಟರ್ ಆಗುತ್ತೆ ಅಷ್ಟೇ, 3 ಕಿಲೋಮೀಟರ್. ಸೊ ಬರೋರಿದ್ರೆ ನಾಳೆ ನಾಡದ್ರಲ್ಲಿ ಬಂದ್ಬಿಡಿ, ಫುಲ್ ಜಾತ್ರೆ ನಿಮಗೆ ನೋಡ್ಬೋದು. ನಾಳೆ ನಾಡಿದ್ದು ಫುಲ್ ಆಗ್ಬಿಡುತ್ತಲ್ಲ, ನಾಳೆ ಫುಲ್ ಆಗ್ಬಿಡುತ್ತೆ. ಆಗಲ್ಲ ಜಾಗ. ಹೌದೌದು, ಅಷ್ಟು ದೊಡ್ಡ ಜಾತ್ರೆ ಇದು. ಸೊ ರೋಡ್ ಬ್ಲಾಕ್ ಆಗ್ಬಿಡುತ್ತೆ. ಓಹೋ ಸೊ ವೀಕ್ಷಕರೇ, ಬರೋರಿದ್ರು ದಯವಿಟ್ಟು ಬೇಗ ಬನ್ನಿ. ಒಳ್ಳೆ ಜಾತ್ರೆ, ಒಳ್ಳೆ ಹಳ್ಳಿಕಾರ ಜಾತ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗಾದ್ರೆ ತೊಳೆ ಮಾಡೋದು ಬೇಡ, ಬನ್ನಿ ರೈತಾಪಿ ಜನಗಳನ್ನ ಮಾತಾಡಿಸಿ ಅವ್ರ ಅನಿಸಿಕೆ ತಿಳ್ಕೊಳ್ಳೋದು ಬನ್ನಿ. ಅಣ್ಣ ನಿಮ್ಮವ ಇವು? ನಿಮ್ದಾ? ಯಾವ್ರಣ್ಣ? ಬಾಯ್ಲಿ ಒಂದು ನಿಮಿಷ. ಯೂಟ್ಯೂಬ್. ಅಣ್ಣ ಯಾವ್ರು ನೀವು? ಇವೆರಡು ನಿಮ್ದೇನಾ? 2 ಜೋಡಿ? ಇನ್ನು ಅಲ್ಲಿ ಹಾಕಿಲ್ಲ? ಅಲ್ಲು 2 ಹಾಕಿದ್ಯಾ? 2 ಓಕೆ. ಏನ್ ಹೇಳ್ತೀರಣ್ಣ ವ್ಯಾಪಾರ? 80 ಹೇಳ್ತೀರಾ? ವ್ಯಾಪಾರ ನಡೀತಾ ಇದೆಯಾ? ಇಲ್ಲ, ವ್ಯಾಪಾರ ಇವಾಗ ಬರ್ತಾ ಇದೆ. వచ్చినాರ ವ್ಯಾಪಾರಸ್ಥರು? ಇನ್ನ ಇಲ್ಲ, ಇವತ್ತು ಬರ್ತಾ ಇದ್ದಾರೆ. ನಿಮ್ದು ಯಾವ್ರಣ್ಣ? ಹೌದಾ? ಚೆನ್ನಾಗಿ ಸೇರಿದೆ ಈ ವರ್ಷ ಅಲ್ಲ ಜಾತ್ರೆ? ಇವತ್ತು ಫುಲ್ ಆಗ್ಬಿಡುತ್ತೆ, ನಾಳೆ ಫುಲ್ ಆಗ್ಬಿಡುತ್ತೆ. ಈಗಲೇ ಮುಕ್ಕಾಲು ಭಾಗ ಆಗೋಗ್ಬಿಟ್ಟಿದೆ. ನೀವು ವರ್ಷ ಬರ್ತೀರಾ ಇಲ್ಲಿ? ವರ್ಷ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ? ಚೆನ್ನಾಗಿದೆ ಜಾತ್ರೆ, ಒಳ್ಳೆ ರೈತರಿಗೆ ಒಳ್ಳೆ ಜಾತ್ರೆ, ಕೆಲಸದ ಎತ್ತುಗಳಿಗೆ ಸಖತ್ ವ್ಯಾಪಾರಗಳಾಗ್ತದೆ. ಹೌದಾ? ಸಖತ್ ವ್ಯಾಪಾರ. ಈ ಜಾತ್ರೆಯಲ್ಲಿ ಆದಷ್ಟು ಇನ್ನ ಯಾವ ಜಾತ್ರೆಯಲ್ಲಿ ಆಗೋದಿಲ್ಲ. ಎಲ್ಲ ಕೆಲಸದ ಎತ್ತುಗಳು ಜಾಸ್ತಿ, ಶೋಕಿ ಎತ್ತುಗಳು ಕಡಿಮೆ. ಶೋಕಿ ಎತ್ತು ಕಡಿಮೆನೆ, ಅದೇ ಇರ್ತವೆ, ಅದನ್ನು ಪರವಾಗಿಲ್ಲ. ಅದೇ ಕೆಲಸದ ಎತ್ತುಗಳು. ಹೌದೌದು, ಒಳ್ಳೆ ಕೆಲಸ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ದೂರದಿಂದ. ಅದೇ ಎಲ್ಲೆಲ್ಲಿಂದ ಬರ್ತಾರೆ? ಮಹಾರಾಷ್ಟ್ರದಿಂದ ಬರ್ತಾರೆ, ಮತ್ತೆ ಈ ಸಿರಾಲ್ಕೊಪ್ಪಮ್ಮು ಕಡೆಯಿಂದ ಎಲ್ಲ, ಕೃಷ್ಣಗಿರಿ ಎಲ್ಲ, ಹಾವೇರಿ ಆ ಕಡೆಯಿಂದ ಬರ್ತಾರೆ. ಇಟ್ಕೊಂಡವ್ರು ಬರ್ತಾರೆ. ಹೌದೌದು. ವ್ಯಾಪಾರ ಆಯ್ತಣ್ಣ? ಎಷ್ಟಕ್ಕಾದ್ವು? ಎಷ್ಟು ಹೇಳ್ತೀರಾ? ಕೇಳ್ತಾ ಇದ್ದೀರಾ? ನೋಡಿ ನಿಮ್ಮವಣ ಇವು? ನಿಮ್ದಾ? ಯಾವರು? ರೇಟು? 160. ಬಳ್ಳು 2 4 ಬಳ್ಳು. ಇವಿ ರೇಟು
ఒకటి 50. ఇవి 4? 6 ಬಳ್ಳು. ಇವು 6 150 ಹೇಳ್ತಿದ್ದಾರೆ. ಇವಿನ್ನು 2. ಸೊ ಯಾವ ನಾವು ಇವು ಇಲ್ಲ ಪಕ್ಕನೇ ನಿಮ್ಮದು? ಹಾಂ ಹಾಂ ಹಾಂ. ಎಷ್ಟು ಹೊಡಿದವನೆಲ್ಲ ಒಟ್ಟು? 14 ಜೊತೆ ಇದೆಯಾ? ಓಹೋ, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ವ್ಯಾಪಾರನಾ ನಿಮ್ಮದು? ಯಾವ ವರ್ಷ ಕಾಲ ವ್ಯಾಪಾರ ಮಾಡ್ತೀರಾ? ಜಾತ್ರೆ ಮಾತ್ರ. ತಮ್ಮ ಹೆಸರು ಹೇಳಿಲ್ಲ? ಮುರಳಿ ಅವರ ಊರ ಹೆಸರು ಸರಿ? ಹಾಂ ಹಾಂ ಹಾಂ. ಕೊಲ್ಪರ್ತಿ ಪಕ್ಕ. 14 ಜೊತೆ ಇದೆಯಾ? ಹಾಂ ಹಾಂ ಹಾಂ. ಎಲ್ಲ ಏನು ರೇಟಲ್ಲಿ ಇದಾವಣ್ಣ? ಒಂದು 40 ಒಂದು ಮೇಲೆ ಎಲ್ಲ ಒಂದ್ರ ಮೇಲೆನೆ. ಹಾಂ ಹಾಂ ಹಾಂ. ಎಲ್ಲ ಕೆಲಸದ ಎತ್ಕೊಳ್ಳಲ್ಲ? ಹಾಂ ಹಾಂ ಹಾಂ. ನೀವು ಜಾತ್ರೆ ಟೈಮಲ್ಲಿ ಮಾತ್ರ ನೀವು ತಗೊಂಡು ಜಾತ್ರೆಗೆ ಮಾರೋದು, ಮತ್ತೆ ನಾವು ವ್ಯವಸಾಯಕ್ಕೆ ಇದೊಂದೇ ಜಾತ್ರೆ ಮಾಡ್ತೀರಾ? ಬೇರೆ ಯಾಕಂದ್ರೆ ಬೇರೆ ಜಾತ್ರೆ ನೋಡಿಲ್ಲ ನಾನು ನಿಮ್ಮ. ಅದೇ ಅದೇ 14 ಜಾತ್ರೆ ತಂದಿದ್ದೀರಾ? ಹಾಂ, ಗ್ರೇಟು. ಇಲ್ಲಿ ಮಾರ್ಬಿಟ್ಟು ತಂದ್ರೆ ಮತ್ತೆ ಹೋದ ವರ್ಷಕ್ಕೆ ಇಲ್ಲಿಗೆ. ಅದೇ ಅದೇ ಮುಂದಿನ ವರ್ಷಕ್ಕೇನೆ. ಹಾಂ, ರೇಟ್ ಹೇಳೋಣ ಒಂದ್ಸರಿ ಯಾವ್ಯಾವ ಇದಾವೆ, ಎಷ್ಟೆಷ್ಟು ಅಂತ. ಇವು ಎಷ್ಟಲ್ಲೂ? ಹಾಂ, 6. ಇವು ರೇಟು 140. ನೀವೆಲ್ಲ ಕೆಲಸಕ್ಕೆ ಇದೆಯಾ ಅಂತ ನೋಡ್ಕೊಂಡೆ ಚೆಕ್ ಮಾಡ್ಕೊಂಡೆ ತಗೊಬರ್ತಿದ್ದಲ್ಲ? ನಾವೆಲ್ಲ ಕೆಲಸ ಮಾಡೇ ಮಾರೋದು. ಹೌದಾ? ಓಕೆ. ಒಂದು ವರ್ಷ ಕೆಲಸ ಮಾಡೋದು ಮತ್ತೆ ಮಾರೋದು. ಹಾಂ 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 ಹಾಂ. ಈಗ ವ್ಯಾಪಾರ ಆಗಲಿಲ್ಲ ಅಂದ್ರೆ ಮನೆಗೆ ಇಟ್ಕೊಬಿಡ್ತೀರಾ? ಎಷ್ಟು ಹೊಡಿರ್ತಾವ ಮನೇಲಿ ಯಾವಾಗಲೂ? ನಮ್ಮ ಒಬ್ಬನವೇ ಅಲ್ಲ. ಹಾಂ, ನಿಮ್ಮೂರವ ಅಕ್ಕಪಕ್ಕ? ಅದೇ ಅದೇ ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ ಇದರಲ್ಲಿ ಇವೆಲ್ಲ ಕೆಲಸ ಮಾಡಿರವೆ ನೀವು? ಓಹೋ. ತಮ್ಮ ಮೊಬೈಲ್ ನಂಬರ್ ಸರಿ ಅಣ್ಣ? 9663310689. ಹಾಂ ಹಾಂ. ಇವು ಇಷ್ಟಲ್ಲೋ? ಅವು 4. ಅವ್ರ ರೇಟು? ಒಂದು 30. ಇವೆಲ್ಲ ಒಗ್ಗಟ್ಟು ಚೆನ್ನಾಗಿದೆ ನೋಡಿ. ನೀವು ಮೂರವರೆಲ್ಲ ಒಟ್ಟಿಗೆ ಬಂದು ಹೀಗೆ ಇರಬೇಕು ಜಾತ್ರೆಗಳಲ್ಲಿ, ಖುಷಿ ಖುಷಿಯಾಗೆಲ್ಲ ಹೆಂಗಿದ್ದೀರಾ? ಹಾಂ, ಎಲ್ಲ ಒಂದೇ ಕಡೆ. ಅದೇ ಅದೇ. ಹಾಂ, ಯಾವ್ದು ಬಂದು ನೆನ್ನೆ ಬಂದ್ರಾ? ಇವತ್ತು ಬೆಳಿಗ್ಗೆ. ಇನ್ನೊಂದು 3 ದಿನ 4 ದಿನ ಇರ್ತೀರಾ ಜಾತ್ರೆ ಮುಗಿಯೋವರೆಗೂ? ಹಾಂ, ಖುಷಿ ಆಯ್ತಣ್ಣ ನೀವು ಇಟ್ಕೊಳ್ಳೋದ ನೋಡಿ. $2.25 ಹೇಳ್ತೀರಾ? ಅಲ್ಲೂ 4. ಚೆನ್ನಾಗಿದ್ದಾವೆ, ಚೆನ್ನಾಗಿ ಹಾಕಿದ್ದೀರಾ? ಹಾಂ, ಎಷ್ಟಿದ್ದಾವೆ ತಿಂಗಳ? ಎಷ್ಟು ಸಾವಿರ ಬೇಕು ತಿಂಗಳಿಗೆ? 4,000 ಬೇಕಾಡ್ರಿ. ಚೆನ್ನಾಗಿ ಅದು ನೋಡ್ರಿ ಗೊತ್ತಾಗುತ್ತೆ ಚೆನ್ನಾಗಿ ಮೇಯಿಸಿದ್ದೀರಾ ಅಂತ. ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ? ಹೌದಾ? ಹಾಂ ಹಾಂ. ಯಾವ ನಿಮ್ಮದು? ಹಾಂ ಹಾಂ ಹಾಂ. ತಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಸರಿ ಬಾ, ಮುಂದೆ ಬಾ. ತಮ್ಮ ಹೆಸರು ಹೇಳೋಣ? ದೇವಪ್ಪ. ಮೊಬೈಲ್ ನಂಬರ್ ಹೇಳಿ ಅಪ್ಪ. ಇಲ್ಲಿ ಮುಂದೆ ಬಾ, ಹೇಳಿ ಮೊಬೈಲ್ ನಂಬರು. ನಿಮ್ಮ ಹೆಸರು? ಲಕ್ಷ್ಮೀಪತಿ. ಯಾರು ಬೇಕು ಅಂತ ಕರೆ ಮಾಡ್ತಾರೆ ನಿಮಗೆ? ಇವು ನಿಮ್ಮವೇನಾ? ಇವು ಎಷ್ಟು ಹೇಳ್ತೀರಣ್ಣ? 125. ಎಷ್ಟು? 4 2. ಕೆಲಸ ಚೆನ್ನಾಗಿ ಮಾಡಿದ್ದೀರಾ? ಏನೇನು ಮಾಡಿದ್ದೀವಿ? ಏನು ಆಲೂಗಡ್ಡೆ ಬೆಳಿತೀರಾ? ಹಾಂ, ನಿಮ್ಮ ಕಡೆ ಆಲೂಗಡ್ಡೆ ಜಾಸ್ತಿ. ಈರುಳ್ಳಿ, ಆಲೂಗಡ್ಡೆ. ಈ ವರ್ಷ ಒಳ್ಳೆ ರೇಟ್ ಬಂತಲ್ಲ ಈರುಳ್ಳಿಗೆ? ಚೆನ್ನಾಗಿ ದುಡಿಮೆ ಮಾಡಿದ್ದೀರಾ? ನೀವು ಎಷ್ಟು ಎಕರೆ ಮಾಡಿದ್ರಿ? 1 ಎಕರೆ. 1 ಎಕರೆ ಎಷ್ಟು ದುಡಿತೀರಾ? 200 ಟನ್ನ? ಹಾಂ, 200 ಮೂಟೆ. ಓಕೆ ಓಕೆ. 200 ಮೂಟೆ ಅಂದರೆ ಒಂದು ಮೂಟೆ ಎಷ್ಟಿಗೆ ರೇಟು? ಹೌದಾ? ಪರವಾಗಿಲ್ಲ. ಓಹೋ. ಹಾಂ, ಈಗ ಸ್ವಲ್ಪ ಕಡಿಮೆ ಆಯ್ತಾನ. ಆದ್ರೂ ಅದೇ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೂ ಪರವಾಗಿಲ್ಲ. ಈ ವರ್ಷ ಈರುಳ್ಳಿ ಬೆಳ್ಳುಳ್ಳಿ ಅಂತೂ
ಇಲ್ಲಿ ಬೆಳೆಯಲ್ಲ, ಅದೆಲ್ಲ ಹಾವೇರಿ ಕಡೆ ಬೆಳೀತಾರೆ, ರಾಣಿಬೆನ್ನೂರು ಹಾವೇರಿ. ಒಳ್ಳೆ ರೇಟ್ ಸಿಕ್ತು. ನಮ್ಮ ಬೆಂಗಳೂರು. ಇವಾ ಅವ ಇವ್ಯಾರವು? ಇವೆಷ್ಟು ರೇಟು? ಹಾಂ 150. ಇವು 1.5. ಇನ್ನು ಅಲ್ಲ ಹಾಕಿಲ್ವಾ? 2 ಇನ್ನು ಹಾಂ. ಇವು ಎಷ್ಟಲ್ಲೂ ಕಡೆ ಬಿದ್ದಾವ? ಓಕೆ, ಚೆನ್ನಾಗಿ ಸೇರಿದೆ ಈ ವರ್ಷ ಜಾತ್ರೆ. ನೋಡೋಣ, ಇವತ್ತು ನಾಳೆ ಒಳ್ಳೆ ವ್ಯಾಪಾರ ಆಗುತ್ತೆ, ನೋಡೋಣ. ಯಾವ್ರಪ್ಪ ಇವು? ಎಷ್ಟು ಹೇಳ್ತೀರ ರೇಟು? 150. ಹಾಂ. ಇವೆಲ್ಲ ನಿಮ್ಮೂರವೇನಾ? ಇವೆಷ್ಟಲ್ಲಣ್ಣ ಇವು? 165. ಯಾರಲ್ಲ? ಇವೆಲ್ಲ ಹಾಕಿವಾ? 2 ಎಷ್ಟು ಹೇಳ್ತೀರಿ ಇವು? 150. ಚೆನ್ನಾಗಿದಾವೆ, ಸಾಕೋರ್ ಕಡೆ ಒಳ್ಳೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದಾವೆ. ಹಾಂ, ಚೆನ್ನಾಗಿದಾವೆ. ಯಾವ್ದು ಮೊಬೈಲ್ ನಂಬರ್ ಹೇಳ್ತೀರಾ ಯಾರಾದ್ರು? ನಿಮ್ದೇನಾ? ನಿಮ್ಮ ಹೆಸರು ಹೇಳಿ. ಅಂಜನಪ್ಪ. ಮೊಬೈಲ್ ನಂಬರ್ ಹೇಳಿ. 7022230916. ನಿಮ್ಮ ಊರ ಹೆಸರು ಇನ್ನೂ ಸರಿ? ಎಲ್ಲಿ ಬರುತ್ತೆ ಅದು? ಪಕ್ಕನೇನಾ? ಹಳೆ ಗಂಜಿಗುಂಟೆ. ಓಕೆ. ಇವೆರಡಲ್ಲ? ಇವೆಷ್ಟು ಹೇಳ್ತೀರಾ? ಇವು 160. 160. ಹಾಂ. ಎಷ್ಟು ಜೋಡಿ ಇದೆ ಒಟ್ಟು ನೀವು? ನನ್ನ 7 ಜೋಡಿ. 7 ಜೋಡಿ. ಇದು ಜಾತ್ರೆ ಮಾತ್ರ ಮಾಡ್ತೀರಾ ಅಥವಾ ಯಾವಾಗ ಮನೆ? ಜಾತ್ರೆನೂ ಹೋಗ್ತೀನಿ. ಯಾವ ಜಾತ್ರೆ ಹೋಗ್ತೀರಾ? ಸಪ್ಲಮ್ಮ, ಘಾಟಿ. ಹಾಂ. ಸರ್ಕಲ್ ಬೆಟ್ಟ. ಓಕೆ. ಹಾಂ. ಹೌದೇನು? ಎಲ್ಲ ಕಡೆ ಹೋಗ್ತಿರ್ತೀರಾ? ಎಲ್ಲ ಜಾತ್ರೆನೂ ಹೋಗ್ತೀನಿ. ಹಾಂ. ಇವತ್ತೆಲ್ಲ ಫುಲ್ ಆಗುತ್ತೆ, ನಾಳೆ ಎಲ್ಲ ವ್ಯಾಪಾರ ಇವತ್ತು ನಾಳೆ ಶುರು ಆಗ್ಬಿಡ್ತದೆ. ಹಾಂ, ಚೆನ್ನಾಗಿದೆ, ಚೆನ್ನಾಗಿ ಸೇರಿದೆ.